ಮೋಸ್ಟ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ನಾನೇ ಫಸ್ಟ್ ಫ್ಲೈಟ್ ಅಲ್ಲಿ ಓಡಾಡ್ತಿರೋದು ಅಲ್ಲ. ಅವ್ರು ಕರೆಕ್ಟ್ ಅವ್ರ ಐಡಿಯಾ ಕೊಟ್ಟರು ಸಖತ್ತಾಗಿ. ಅವ್ರು ಹೇಳಿರೋದಕ್ಕೆ ಇನ್ನು ಲೇಟ್ ಆಗ್ಬಿಡ್ತಿತ್ತು. ಬರ್ಬಾರ್ದು ಎಂತ ಕೋರ್ಕೋತಿದ್ದ ಅಂದ್ರೆ ಏಯ್ ಮಾಡೋ ಈಗ ರಾಖಿ ರಕ್ಷಾಬಂಧನ ಗಿಫ್ಟ್ ಬೇಕಾ ನಿಗೆ? ಮೊನ್ನೆ ಬೇಕು ಅಂದೆ. ಒಂದೇ ತಟ್ಟೆಲ್ ಅನ್ನ ತಿಂದು ತಮ್ಮ ಮುಹೂರ್ತ ಇಡ್ತಾನೋ. ಪಾಸ್ಪೋರ್ಟ್ ಬಂದಿದ ತಕ್ಷಣ ನಾನು ಯಾವ ಸಾಂಗ್ ಆಡ್ತೇನೆ ಗೊತ್ತಾ ಖುಷಿಯಿಂದ? ಸಾಗರ ಸಡಗರ ದಾಟನು. ನೋಡಿ ಗೈಸ್ ಅಡ್ಡ ಇಟ್ಟಿರೋದು ಗೈಸ್, ಅದು ಬಿಡಿ. ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಹ್ಯಾಪಿನೆಸ್. ಪಾಸ್ಪೋರ್ಟ್ ಬಂದ್ರೇನೆ ಒಂಥರ ಖುಷಿ. ಫೈನಲಿ ನನ್ನ ಪಾಸ್ಪೋರ್ಟ್ ಬಂತು. ಪಾಸ್ಪೋರ್ಟ್ ಕೆಳಗಡೆ ಬಂತವ್ರಂತೆ ಪೋಸ್ಟ್ ಆಫೀಸ್ನವರು. ಹೋಗಿ ರಿಸೀವ್ ಮಾಡ್ಕೊಂಬರೋಣ. ಆ ಪಾಸ್ಪೋರ್ಟ್ ಬಂತು ಅಂತ ಹೇಳಿ ಕೇಳಿದ ತಕ್ಷಣ ಒಂಥರ ಖುಷಿ ಆಗ್ಬಿಡ್ತು ನನಗೆ. ಅಯ್ಯೋ ಅದೇನೋ ಒಂಥರ ಗೈಸ್ ಖುಷಿ ಅಷ್ಟೇ. ಗೈಸ್ ಇವತ್ತು ನಾವು ಜಿಮ್ಗೆ ಹೋಗಿಲ್ಲ. 4 ಗಂಟೆ ಹಂಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಇರೋದು. ಬೆಳಗ್ಗೆ ನಾನು ಎದ್ದಿರೋದು ಎಷ್ಟು ಗಂಟೆ? 11 ಗಂಟೆಗೆ. ತಲೆ ಎಲ್ಲ ನೋವು ಬಂದ್ಬಿಟ್ಟೈತೆ ಇವಾಗ. ಲೇಟ್ ಆಗಿದ್ರೆ ಲೇಜಿ ಫೀಲ್, ಟಯರ್ಡ್ನೆಸ್, ಹೆಡ್ಏಕ್. ಆ ಹೆಡ್ಏಕ್ ಇತ್ತು. ಪಾಸ್ಪೋರ್ಟ್ ಅಂದಿದ್ದಷ್ಟೇ ಟಕ್ ಅಂತ ಹ್ಯಾಪಿನೆಸ್ ಕೊಂಡೋಯ್ತು. ಫೈನಲಿ ನನ್ನ ಪಾಸ್ಪೋರ್ಟ್ ಬಂದಿದೆ. ಖುಷಿಯಪ್ಪ. ಈಗ ಓಪನ್ ಮಾಡೋಣ ಇವಾಗ ಅಮ್ಮ ಮುಂದೆ. ಅಮ್ಮಂಗೆ ಕೊಟ್ಟು ಅಮ್ಮನೇ ಓಪನ್ ಮಾಡಲಿ. ಗಾಯ್ಸ್ ಇಲ್ಲಿ ನೋಡಿ ಅಮ್ಮ. ನೀನು ದೇವತೆ ಈ ನನ್ನ ಪಾಲಿಗೆ. ಟಂಟಣಾನ್ ಟಂಟಣಾನ್ ಟಂಟಣಾನ್. ಓಪನ್ ಮಾಡು. ನನ್ನ ಪಾಸ್ಪೋರ್ಟ್ನ ನಾನು ನಮ್ಮ ಅಮ್ಮನ ಕೈಲೇ ಓಪನ್ ಮಾಡಿಸ್ತಾ ಇದ್ದೀನಿ. ಪಾಸ್ಪೋರ್ಟ್ ಗಾಯ್ಸ್, ಪಾಸ್ಪೋರ್ಟ್ ತೋರ್ಸನ್ಸಲಿ ನೋಡಿ. ಓ ಅದ್ರಲ್ಲಿ ಎಂತ ಶ್ರಮ ಐತೆ. ಏನ್ರಲ್ಲ ಬಂದೈತೆ ನಿಮ್ಮ ಅಪ್ಪನಕ್ಕೆ ಸ್ವಾಮಿ ಅಂತ ಹಾಕ್ಸ್ಬಿಡ್ತಾನೆ. ಅವ್ರು ಹೇಳಿದ್ದು ಅದು ಏನೋ ಆಲ್ಮೋಸ್ಟ್ ಎಲ್ಲಾದ್ರಲ್ಲೂ ಕೂಡ ಸ್ವಾಮಿ ಕೇರ್ ಅಂತ ಇರೋದು, ಒಂದ್ರಲ್ಲಿ ಮಾತ್ರ ಕೇರ್ ಸ್ವಾಮಿ ಇರೋದು. ಅದಕ್ಕೆ ಸ್ವಾಮಿ ಕೇರ್ ಅಂತ ಹಾಕ್ಸ್ಬಿಡಿ ಅಂತ ಹೇಳಿ. ಎಲ್ಲಿ ಹಾಕಿಲ್ಲ. ನಿಂದು ಎಸ್ ಸುದೀಪನೇ ಇಲ್ಲ. ಏನೇ ಸುದೀಪ್ ಎಸ್ ಅಂತ ಬರ್ಬೇಕಲ್ವಾ? ಅದೇನಂತಾರೆ ಗೈಸ್. ಫೈನಲಿ ನೋಡಿ ಇದು ನನ್ನ ಪಾಸ್ಪೋರ್ಟ್. ನೋಡಕ್ಕೆ ಒಂಥರ ಖುಷಿ. ಅಂದ್ರೆ ಇದು ನಿಸ್ಕೊಳ್ಳೋದಕ್ಕೆ 4 ಅವರ್ ಅಲ್ಲಿ ಕೂತ್ಕೊಂಡು ಮತ್ತೆ ವಾಪಸ್ ನೆಕ್ಸ್ಟ್ ಡೇ ಒಂದು ದಿನ ಪೂರ್ತಿ. ಮೋಸ್ಟ್ಲಿ ನಾನು 12 ಗಂಟೆ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅಲ್ಲೊಂದಿನ ಡಾಕ್ಯುಮೆಂಟ್ಸ್ ಕೇಳಿ ಅದನ್ನೆಲ್ಲ ಮಾಡಿಸಿ ಪಕ್ಕದ ಮನೆಯವರು ಅವ್ರದ್ದೆಲ್ಲ ಸೈನ್ ಇಸ್ಕೊಂಡು ಅದೆಲ್ಲ ಮಾಡಿಸಿ ಆಗೋಷ್ಟಲ್ಲಿ ಸಂಜೆ 4:15. ಅಲ್ಲಿ ಇನ್ನೊಂದೇನೆಂದರೆ ರೆಂಟಲ್ ಅಗ್ರಿಮೆಂಟ್ನ ನೋಟ್ರಿ ಮಾಡಿಸ್ಬೇಕು. ಸೊ ನೋಟ್ರಿ ಮಾಡಿಸೋದಕ್ಕಂತಾನೆ ಒಬ್ರು ಅಡ್ವೊಕೇಟ್ ಹತ್ರ ಹೋಗ್ಬೇಕು, ಲಾಯರ್ ಹತ್ರಕ್ಕೆ ಹೋಗ್ಬೇಕು. ಲಾಯರ್ ಹತ್ರ ಹೆಂಗೆ ಹುಡ್ಕೋದು ಯೋಚನೆ ಮಾಡೋ ಟೈಮಲ್ಲಿ ನಮ್ಮ ಇದಕ್ಕೇನೋ ಪುಟ್ಟರಾಜ ಅಂಕಲ್ಲು ಅವ್ರಿಗೆ ಗೊತ್ತಿತ್ತು, ಲಾಯರ್ದಲ್ಲಿ ಒಬ್ರು ಗೊತ್ತಿದ್ರು. ಅವ್ರ ಹತ್ರಕ್ಕೆ ಹೋಗಿ ಅವ್ರ ಹತ್ರ ಅಲ್ಲಿ ಒಂದು ಅರ್ಧ ಗಂಟೆ 1 ಅವರ್ ಏನೋ ಇದ್ದು ಅಲ್ಲಿ ಮಾಡಿಸ್ಕೊಂಡು ವಾಪಸ್ ಬಂದಿದ್ದು. ಆ್ಯಂಡ್ ಇದು ಕಂಪ್ಲೀಟು ಪ್ರೊಸೀಜರ್ ಮಾಡಿಸೋದಕ್ಕೆ ಪುಟ್ಟರಾಜ ಅಂಕಲ್ಲು, ಅಕ್ಕ, ಅಮ್ಮ, ಮತ್ತು ನಮ್ಮಪ್ಪ, ನೆಕ್ಸ್ಟು ಧರ್ಮಂಕಲ್ಲು, ನಾಗರಾಜ್ ಅಂಕಲ್ಲು, ಇನ್ನೂ ಒಂದಿಷ್ಟು ಜನ ಇದ್ದಾರೆ. ಎಲ್ಲರಿಗೂ ಹತ್ರ ಮಾತಾಡಿಸಿ ಏನೇನು ಬೇಕೋ ಎಲ್ಲನೂ ಕೇಳಿಸಿ ನೋಡಿಸಿ ಅದನ್ನ ಮಾಡಿ ಫೈನಲಿ ಪಾಸ್ಪೋರ್ಟ್ ಬಂದಿರೋದು. ಇಷ್ಟೆಲ್ಲ ಪ್ರೊಸೀಜರ್ ಇತ್ತು. ಫೈನಲಿ ಅಂತೂ ಇಂತೂ ನನ್ನ ಪಾಸ್ಪೋರ್ಟ್ ಬಂದಿದೆ. ನಾವು ಅಪ್ಪಂಗೆ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾಡಿ ತೋರ್ಸೋಣ. ಗೈಸ್ ಇನ್ನೊಂದು ಹೇಳೋದು ಮರ್ತೋದೆ. ನಾನು ಅಂದರೆ ನಮ್ಮ ಫ್ಯಾಮಿಲಿಲೇ, ಇಡೀ ನಮ್ಮ ಫ್ಯಾಮಿಲಿಲೇ ನಾನೇ ಫಸ್ಟು ನಾನು ಪಾಸ್ಪೋರ್ಟ್ ತೊಗೊಂಡಿರೋದು. ಐ ಥಿಂಕ್ ಮೋಸ್ಟ್ಲಿ ನಮ್ಮ ಫ್ಯಾಮಿಲಿ, ನಾನು ಯಾರ್ಯಾರು ನನ್ನ ಕಣ್ಮುಂದೆ ಯಾರ್ಯಾರು ಇದ್ದಾರೋ, ನನ್ನ ಕಣ್ಮುಂದೆ ಯಾರ್ಯಾರು ಫ್ಯಾಮಿಲಿ ಅಂತ ಅಂತ ನನಗೆ ಗೊತ್ತು. ಎಲ್ಲರ ಮಧ್ಯದಲ್ಲಿ ನಾನು ಒಬ್ಬನೇ ಫಸ್ಟ್ ಪಾಸ್ಪೋರ್ಟ್ ತೊಗೊಂಡಿರೋದು ನಾನು. ಆ್ಯಂಡ್ ಹಲೋ ಮಧು ಕರೆಕ್ಟಾ? ನಾನೇ ಫಸ್ಟ್ ಟ್ರಿಪ್ ಹೋಗ್ತಿರೋದು. ಆ್ಯಂಡ್ ಅದೊಂಥರ ಖುಷಿ ಇರುತ್ತೆ ಗೈಸ್. ಇವಾಗ ನೀವು ಅಷ್ಟೇ ಫಸ್ಟ್ ಟೈಮ್ ಪಾಸ್ಪೋರ್ಟ್ ಮಾಡಿಸೋ ಟೈಮಲ್ಲಿ ನಿಮ್ಮ ಕೈಗೆ ಬಂದಿದ್ದಷ್ಟ ಅದು ನೋಡ್ತಿದ್ದಂಗೆ ಒಂಥರ ಖುಷಿ ಆಗುತ್ತೆ. ಓಕೆ ನಾನು ಎಲ್ಲಿ ಬೇಕಾದ್ರೆ ಓಡಾಡ್ಬೋದು, ಆ ಒಂದು ಫೀಲ್ ಇದೆ, ಸಿಕ್ಕಾಪಟ್ಟೆ ಇದೆ. ಆ್ಯಂಡ್ ಫ್ಯಾಮಿಲಿಯಲ್ಲೇ ಫಸ್ಟ್ ಟೈಮ್ ತೊಗೊಂಡಿರೋದು. ಆ್ಯಂಡ್ ಫ್ಯಾಮಿಲಿಯಲ್ಲೇ ಫಸ್ಟ್ ಟ್ರಿಪ್ ಹೊಡಿತಾರೋದು ನಾನು. ಅದು ಫ್ಲೈಟಲ್ಲೇ. ಮೋಸ್ಟ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ನಾನೇ ಫಸ್ಟ್ ಫ್ಲೈಟಲ್ಲಿ ಓಡಾಡ್ತಿರೋದು ಅಲ್ಲ. ಅಂದರೆ ಇದು ನಾನು ಜಸ್ಟ್ ಹೇಳ್ಕೊತಾರೆ ಅಂದರೆ ಏನೋ ಅದೊಂಥರ ಏನೋ ಆ ಥರ ಅಲ್ಲ. ಬಟ್ ಎಲ್ರಿಗೂ, ಎಲ್ಲ ನಮ್ಮ ಫ್ಯಾಮಿಲಿ ಎಲ್ರಿಗೂ ಆಸೆ ಫ್ಲೈಟಲ್ಲಿ ಹೋಗೋದಕ್ಕೆ. ಬಟ್ ಇನ್ನೂ ಆ ಕಾಲ ಕೂಡ ಬಂದಿಲ್ಲ. ಬಟ್ ಆದರೆ ನನಗೆ ಹೆಂಗೋ ಕಾಲ ಕೂಡ ಟೈಮ್ ಬಂದೈತೆ.
ಫೈನಲಿ ಫ್ಲೈಟಲ್ಲಿ ಹೋಗೋ ಭಾಗ್ಯ ಬಂದಿದೆ. ಮದು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮದು? ಇದೇನ್ ಹೇಳಕ್ ಇಷ್ಟ, ನಾನು ಇನ್ನ ಖುಷಿ ಅಲ್ವಾ ಅಲ್ಲೆಲ್ಲ ಸುತ್ತಾಡ್ತಾನೆ ಅಂದ್ರೆ ಅದು ನಮ್ಮ ಅಮ್ಮಂಗೆ ನಾನು ಫ್ಲೈಟಲ್ಲಿ ಹೋಗೋದು ಇಷ್ಟ. ನೋಡಕ್ ಇಷ್ಟ, ಫ್ಲೈಟ್ ನೋಡಕ್ ಇಷ್ಟ, ನನ್ನ ಮಗನ ಅಲ್ಲಿ ಕಳ್ಸಕ್ ಇಷ್ಟ. ಗೈಸ್, ನಾನು ನಮ್ಮ ಅಪ್ಪ ಅಮ್ಮನ್ನು ಕೂಡ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಇದೆ. ಬಟ್ ಏನಂದ್ರೆ ನಾವು ಮನೆ ಖಾಲಿ ಮಾಡಿ ಹೋದ್ಮೇಲೆ ಅಲ್ಲೊಂದು 2 ತಿಂಗಳು ಅಥವಾ 1 ತಿಂಗಳು ಇದ್ದು ನೀಟಾಗಿ ಅಡ್ರೆಸ್ ಎಲ್ಲ ಪ್ರಾಪರ್ ಅದಕ್ಕೆ ಸೆಟ್ ಆದ್ಮೇಲೆ ಅವಾಗ ನಾವು ಚೇಂಜ್ ಮಾಡಬೇಕು, ಅವಾಗ ಅಪ್ಲೈ ಮಾಡಬೇಕು. ಇವಾಗ ಒಂದು ಸ್ವಲ್ಪ ಕಷ್ಟ ಇದೆ ನಾವು ಅಪ್ಪ ಅಮ್ಮಗೆ ಮಾಡಿಸೋದು. ನೋಡೋದು ನಾನು ಲಾಂಗ್ ಪ್ರೊಸೀಜರ್ ಎಲ್ಲ ನಾನು ನೋಡಿದೆ. ನಾನು ಮನೆ ಖಾಲಿ ಮಾಡಾದ್ಮೇಲೆ ಮಾಡ್ಸೋಣ ಅಂತ ಇರೋದು. ಇವಾಗ ಮಾಡಿಸಿದ್ರೆ ಇನ್ನೂ ಎಷ್ಟೊಂದು ಚೇಂಜಸ್ ಮಾಡಬೇಕಾಗುತ್ತೆ. ಬಿಕಾಸ್ ನಾವು ಇದ್ದಿದ್ದು ಪೀಣ್ಯ ಸೆಕೆಂಡ್ ಸ್ಟೇಜು, ಆಮೇಲೆ ಊರ ಅಡ್ರೆಸ್ ಇದೆ, ಇಲ್ಲಿ ನಾವು ಇವಾಗಿರೋದು ಆಧಾರ್ ಕಾರ್ಡ್ ಅಡ್ರೆಸ್ ಒಂದೊಂದು ಅಲ್ಲಿದೆ. ಸೊ ಈ ಥರ ಎಲ್ಲ ಸುತ್ತಿ ಬಳಸಿದೆ. ಏನಿದ್ರು ಪಾಸ್ಪೋರ್ಟಲ್ಲಿ ಒಂದೇ ಅಡ್ರೆಸ್ ಒಂದೇ ಥರ ಇರಬೇಕೆಲ್ಲನು. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಅಂದರೆ ಮನೆ ಖಾಲಿ ಮಾಡಿದ್ಮೇಲೆ ಮಾಡಿಸೋಣ. ಆ್ಯಂಡ್ ಫೈನಲಿ ಇಲ್ಲಿ ನೋಡಿ ನಮ್ಮ ಅಪ್ಪ ಕಾಲ್ ಮಾಡೋರಿ. ಹಾಯ್ ಡ್ಯಾಡ್. ನಮ್ಮ ಅಪ್ಪ ಮಹಾರಾಷ್ಟ್ರಕ್ಕೆ ಹೋಗ್ಬಿಟ್ಟೈತೆ. ಮಹಾರಾಷ್ಟ್ರಕ್ಕೆ ಜೈ. ಸಾಗರ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಅವರೇ ಬಂದು ಕೊಟ್ರು ಅಷ್ಟೇ. ಹೋಯ್ತಾ ಇರೋದೇ ಸೀದಾ. ಇವಾಗ ನೆಕ್ಸ್ಟ್ ಇಬ್ರದ್ದು ಒಟ್ಟಿಗೆ ಅಪ್ಲೈ ಮಾಡ್ತೀನಿ. ಬಟ್ ಇಬ್ರದ್ದು ಸೇಮ್ ಇರಬೇಕು. ಪಾಪ 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 ಮೂವನ್ನ ಮುದೇವಿ. ನಮ್ಮ ಅಪ್ಪ ಮಹಾರಾಷ್ಟ್ರದಲ್ಲಿರೋ ಹೋಟ್ಲನ್ನ ಪ್ರಮೋಟ್ ಮಾಡ್ತೈತಿ. ಅಮ್ಮ ಮಹಾರಾಷ್ಟ್ರಕ್ಕೆ ಬಂದಾಗ ಈ ಹೋಟ್ಲಿಗೆ ಬನ್ನಿ, ಚೆನ್ನಾಗಿದೆ. ನಮ್ಮಪ್ಪ ಅಂದ್ರೆ ಅವರ ಕಂಪ್ನಿ ಇರೋ ಬಾಸ್ನ ಕರ್ಕೊಂಡು ಹೋಗಿ ಬರ್ತಾರೆ. ನಾಳೆ ಶುರು ಮಾಡ್ಬಿಡ್ತಾರೆ. ಗೈಸ್ ಇಲ್ಲಿ ನೋಡಿ. ಓ ಅಂಕಲ್ ಸ್ಪೆಕ್ಸು. ಗೈಸ್ ಇಲ್ಲಿ ನೋಡಿ ಗೈಸ್, ಅಂಕಲ್ ಟೊಪ್ಪಿ ಗಿಪ್ಪಿ ಹಾಕೊಂಡು ಏನ್ ಮಿಂಚ್ತವ್ರೆ. ಅಬ್ಬಬ್ಬಬ್ಬಾ ಬಂತಾ ಅವರು ಹೆಂಗ ಒಂದ್ ದಿನಕ್ಕೆ ಬಂದ್ಬಿಟ್ಟೈತಲ್ಲ, ಬೇಗ ಬಂದೈತೆ. ಏನಿಲ್ಲ ಅದಕ್ಕೆ ನೀವು ಅಮ್ಮ ಸ್ಟೋರಿ ನೋಡೋರು ಬಿಡ. ಸಾಗರ ಕರ್ಕೊಂಡೋಗಿರಿ. ಇನ್ನ 4 ದಿನ 5 ದಿನ ಬೇಕಾಗಿತ್ತು ಅವಾಗ. ಕರ್ಕೊಂಡೋಗಿ ನಾವು ಇದ್ ಮಾಡಿಸಿ. ಹೌದೌದೌದೌದು. ಇದು ಈಸಿ ಆಯ್ತಲ್ಲ ಇವಾಗ. ಇವಾಗ ಸದ್ಯಕ್ಕೆ ನಾವು ತತ್ಕಾಲ್ ಮಾಡಿಸೋದಕ್ಕೆ ಈಸಿ ಆಯ್ತು. ಮತ್ತೆ ಅಂಕಲ್ ಅಲ್ಲಿ ಅಡ್ವೊಕೇಟ್ ಈಸಿ ಇತ್ತಲ್ಲ, ಅದಕ್ಕೆ ಈಸಿ ಆಯ್ತು. ಅದಕ್ಕೆ ಈಸಿ ಆಯ್ತು. ಹೊಡಿರಿ ಅಂಕಲ್. ಅವ್ರು ಕರೆಕ್ಟ್ ಅವ್ರ ಐಡಿಯಾ ಕೊಟ್ಟರು ಸಕ್ಕತ್ತಾಗಿ. ಅವ್ರು ಹೇಳಿರೋದಕ್ಕೆ ಇದು ಲೇಟ್ ಆಗ್ಬಿಡ್ತಿತ್ತು. ತಿರ್ಗಾ ನಿಂದ 2 ಫೋಟೋ ಹಾಕಿ ಅವ್ರು ಮಾಡೋ ಪಡ್ಕ ಲೇಟ್ ಆಗಿದೆ. ಹಲೋ ಜೀವ, ನಿಮ್ಮ ಅಣ್ಣಂಗೆ ಹೇಳ್ಬೇಡ, ಬಂದಿದ್ದ ತಕ್ಷಣ ಎಲ್ಲ ಕಕ್ಬಿಡ್ಬೇಡ. ಹಂಗೆ ಸ್ವಲ್ಪ ತಾಳ್ಮೆ ಇರ್ಲಿ, ಕಕ್ಬೇಡ. ನಾನು ಒಂದು ಚಾಲೆಂಜ್ ಬ್ಲಾಗ್ ಮಾಡಬೇಕು ಅನ್ನೋ ಪ್ಲಾನ್ ಇದ್ದಿದ್ದು. ಬಟ್ ಸಡನ್ ಆಗಿ ಪಾಸ್ಪೋರ್ಟ್ ಅಂತ ಅಂದಿದ್ದು ಅದನ್ನೇ ಕಂಟಿನ್ಯೂ ಮಾಡಿದೆ. ಇವಾಗ ಟೈಮು ಹತ್ರ 4 ಗಂಟೆ ಆಗ್ತೈತೆ. ಆ್ಯಂಡ್ ಆಲ್ಸೋ ನಾನು ಇವಾಗ ನಮ್ಮ ಡಯಟಲ್ಲಿ ಇರೋದು. ಅನ್ನ ಚಿಕನ್ ಜೊತೆಗೆ ತಿನ್ಬೋದು. ಸೌತೆಕಾಯಿ ಇದೆ. ಸೌತೆಕಾಯಿ ಹಾಕೋ ನಮ್ಮ ಮನೇಲಿ ಒಂದು ಸ್ವಲ್ಪ ಟೇಸ್ಟ್ ಸಿಗ್ತಲ್ಲ, ಅದನ್ನು ತರಿಸ್ಬೇಕು. ಅವ್ರು ತರಿಸಾದ್ಮೇಲೆ ಸೌತೆಕಾಯಿ ತಿನ್ಬೇಕು. ಇವತ್ತಿನ ಡಯಟ್ ಇದು ಗೈಸ್. ಇವಾಗ ಚಿರು ಬಂದವನೆ. ಚಿರು ಏಯ್ ಕುತ್ತೆ ಕನ್ವರ್ಲಾಲ್ ಬೋಲೋ. ಏಯ್ ಕುತ್ತೆ ಏನ್ರೇ ಹೆಂಗಿತ್ ಮೂವಿ ಏನ್ರೇ ನನ್ನ ಮಗ ಬಾಯ್ ಆಗ್ತಿದ್ದ. ಅಣ್ಣ ನಿನ್ ಪಾಸ್ಪೋರ್ಟ್ ಬರಬಾರ್ದು ಅಣ್ಣ, ನಿನ್ ತಮ್ಮ ಬರಬಾರ್ದು ಅಂತಿದ್ದ. ಬರಬಾರ್ದು ಅಂತಿದ್ದವನು. ಇಲ್ಲ ಅದ್ನ ಹೆಂಗೆ ಅವ್ರು ಹಂಗೆ ಬರೋದು. ಬರಬಾರ್ದು ಎಂತ ಕೋರ್ಕೋತಿದ್ದ ಅಂದ್ರೆ ತಮ್ಮನಾಗಿ ಈ ತರ ಅಣ್ಣಂಗೆ ಆಪದನೆ ಮಾಡ್ತಾನ ಅಂತ ಅನ್ಕೊಂಡಿಲ್ಲ. ದೇವಿ ಪಾಸ್ಪೋರ್ಟ್ ಸಿಗೋದು ಸಾಧನೆ ಅಲ್ಲ ಗೈಸ್. ನಾನು ಒಂದಿನ ಮಾಡ್ತೀನಿ ಸಾಧನೆ. ಅದು ಮನೇಲೆಲ್ಲ ಸಿಕ್ಕಾಕೊಂಡ್ಮೇಲೆ ಅದು ಸಾಧನೆ. ನಾನೇನು ಸಾಧನೆ ಮಾಡಿದ್ದೆ ಅಂತ ನಾನೇನು ಹೇಳ್ಕೊಂಡೆ ಅಲ್ಲಪ್ಪ ನಾನು. ಆದ್ರೆ ಕೊರಗ್ತಿದ್ದ ನನ್ನ. ಹಂಗಂದ್ರೆ ಸಾಕು, ನಿನ್ ಪಾಸ್ಪೋರ್ಟ್ ಬರ್ಬಾರ್ದಣ ಅಣ್ಣ, ಬರ್ಬಾರ್ದಣ. ಕಂಗ್ರ್ಯಾಚುಲೇಷನ್ಸ್. ಹೋಗಲಿ ಬಿದೋಗು ಹೊರ್ದಲ್ಲ. ಅಣ್ಣಂದು ಇನ್ನೇನೋ ಬರ್ಡೇ ಬರುತ್ತೆ. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಯಾವಾಗಂತ ನಂಗೂ ಗೊತ್ತಿಲ್ಲ, ಬಟ್ ಇನ್ನೇನೋ ಬರುತ್ತಂತೆ. ಅಲ್ಲ ಕಾಲೇಜ್ಗೆ ಹೋಗ್ದಲ್ಲೇ ಬರೀ ಅಣ್ಣ ನಾನು ನಿನ್ನ ಜೊತೆಲೇ ಇರ್ತೀನಿ ಅಣ್ಣ, ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳ್ಬಿಟ್ಟು ಅವನೇ. ಅಯ್ಯಪ್ಪ ಇವತ್ತೊಂಥರ ಜಸ್ಟ್ ವೈಬಿಂಗ್ ಅನ್ಕೊಳ್ಳಿ.
ನಾನು ಬೆಳಗ್ಗೆ ನಾನು 11 ಗಂಟೆಗೆ ಎದ್ದಾಗಿಂದ ಟೈರ್ಡ್ನೆಸ್ ಫೀಲ್, ಅದಕ್ಕೆ ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೆ. ಆ್ಯಂಡ್ ಪಾಸ್ಪೋರ್ಟ್ ಬಂದಿರೋ ಖುಷಿಗೆ ಎಕ್ಸಿಕ್ಯೂಟ್ ಮಾಡ್ತೀನಿ. ವೆಲ್ಕಮಿಂಗ್ ಬೇರೆ ಕೊಟ್ಟಿರಲಿಲ್ಲ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗ್ ಒಂದು ಸ್ವಲ್ಪ ಛೋಟ ಬ್ಲಾಗ್ ಆಗಿರುತ್ತೆ, ಬಿಕಾಸ್ ಐ ಆಮ್ ಜಸ್ಟ್ ಎಕ್ಸ್ಪ್ರೆಸಿಂಗ್ ಮೈ ಹ್ಯಾಪಿನೆಸ್ ಅಷ್ಟೇ. ಆಮೇಲೆ ಏನು ಹೇಳ್ಕೊಬೋದು, ಯಾವಾಗ ಹೋಗ್ಬೋದು ಅಂತ ಹೇಳ್ತೀನಿ ನೆಕ್ಸ್ಟ್ ಮಂತ್ ಒಟ್ಟಿನಲ್ಲಿ, ಅದನ್ನು ಹೇಳ್ತೀನಿ. ಅಂದರೆ ನಾವು ಹೋಗ್ತಿರೋ ಟ್ರಿಪ್ಪು ನೆಕ್ಸ್ಟ್ ಮಂತ್ ಹೋಗ್ತಾರೆ ನಾವು. ಡೇಟ್ ಎಲ್ಲ ಆದಷ್ಟು ಬೇಗ ಹೇಳ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಸಸ್ಪೆನ್ಸ್ ಆಗಿರಲಿ. ಆಮೇಲೆ ಇನ್ನೂ ಎಲ್ಲೆಲ್ಲಿ ಹೋಗ್ತಾ ಇದೀವಿ ಅಂತ ನಿಮಗೇನೂ ಗೊತ್ತಿಲ್ಲ, ಎಲ್ಲ ಹೇಳ್ತೀನಿ, ಒಂದೊಂದು ಹೇಳ್ತೀನಿ. ಎಸ್, ವೆಯ್ಟ್ ಕಾಯ್ತಾ ಇರಿ. ಏನಮ್ಮ ಗೈಸ್ ಇಲ್ಲಿ ನೋಡಿ ಗೈಸ್, ಇಲ್ಲಿ ಉಚ್ಚಿ ಅಂದ್ರೆ ನಾನು ಸುಮ್ನೆ ಹೇಳ್ತೀನ. ಉಚ್ಚಿ ಅಂದ್ರೆ ಯಾರು? ಭವಿತ ಸ್ಟಾರು. ಡುಂಕನಕನಕನಕನ ಹುಚ್ಚಿ ಅಂದ್ರೆ ಯಾರು? ಏಯ್ ತಗೊಳ್ಳ ನನಗೆ ದುಡ್ಡು. ಈ ಮುಖ ನೋಡಿ, ಬರೀ ಕೈ ಅಷ್ಟೇ ಗೈಸ್, ಕೈ ಅಷ್ಟೇ ಇರೋದು, ಕೈ ಅಷ್ಟೇ. ವಾ ಹೊಡೆದು ಕಣಮ್ಮ, ಸದ್ಯ ಕಣ್ಣು ಇಲ್ಲಿ ನಡಿ, ಇಲ್ಲಿ ಹೊಡೆದು ಇಲ್ಲಿ ನಾವಿಬ್ರು ನಾಯಿ ಕಿತ್ತರ್ದಂಗೆ ಕಿತ್ತರ್ತಿದ್ರೆ ಇವ್ರಿಬ್ರು ಅವ್ರದೇ ಲೋಕ. ಅವ್ರು ತಿನ್ನೋದು ಇವ್ರಲ್ಲಿ ಬೆಳ್ಳಿರಾಕಿ, ಅವ್ರದ್ದು ಅವ್ರದೇ ಲೋಕ. ರೆಡಿಯಾಗಿ ಗೈಸ್, ನಾನು ನಮ್ ಚೋಟ ಮರಿ ರಾಕ್. ನಾನ್ ಫಸ್ಟ್ ಇರೋ ರಾಕ್ ಪೇಪರ್ ಸೀಸರ್. ಓಕೆ ರಾಕ್ ಪೇಪರ್ ಸೀಸರ್. ಇದು ಮೋಸ, ಇದು ಅವಳು ಲೇಟ್ ಹಾಕೋದು. ಲೇಟ್ ಹಿಂಗೆ ಇಟ್ಕೊಂಡು ಹಿಂಗೆ ಯಾಕೆ ವೇಟ್ ಮಾಡ್ತೀಯ ನೋಡಿ, ಹಿಂಗೆ ಇಟ್ಕೊಂಡು ಪಟ್ಟನೆ ಬಿಟ್ಬಿಡ್ಬೇಕು. ಓಕೆ ರೆಡಿ, ರಾಕ್ ಪೇಪರ್ ಸೀಸರ್. ನನ್ ಮೇಲೆ ಗಿಲ್ಲಿ ಬರ ದೇವ್ರು ಕೊಡಲ್ಲ, ನಾನು ಕೊಟ್ಟೆ ಬರ. ಹಾ ಸರಿ ಬರೀ ಬರ ರಾಕ್ ಪೇಪರ್ ಸೀಸರ್. ಕೊಟ್ಟಿಲ್ಲ, ಬರ ಬಜ್ಜಿ ಬರ ಬಜ್ಜಿ. ನಾನು ರಾಖಿ ಹಬ್ಬಕ್ಕೆ ಗಿಫ್ಟ್ ಇಲ್ಲ, ನಂಗೆ ಗೆದ್ದೆ ರಾಖಿ ಹಬ್ಬಕ್ಕೆ ಗಿಫ್ಟ್. ಅವಳು ದೇವ್ರಿಗೆ ಬಿಟ್ಲು, ಅವಳು ದೇವ್ರಿಗೆ ಬಿಟ್ಲು. ಈ ಸಲ ಗೆಲ್ತಿ ಬರ. ನಾನು ಒಂದ್ಸಲಿ ನಂದಾದ್ಮೇಲೆ ನಿಂದು. ಓಕೆ ಇರು ನಿಮಿಷ. ಓಕೆ ಬರ. ಇರೋ ಸೋತೇಳು, ಗೆದ್ಲೇಳು. ಏನ್ಟೈ? ಓಕೆ ಇರು, ರೆಡಿ. ಅವಳು ಈ ಪಾಪಿ ಜನರ ಹಾಳು ದುನಿಯಾ. ದೇವ್ರು ಯಾವಳು ನಿನ್ ಕಡೆ ನಾನು 2 ಗೆದ್ದು ಖುಷಿ ಪಡ್ತೀನಿ, 3-4 ಸೋತು ನಂಗೆ ಆಗಲ್ಲಪ್ಪ. ಇನ್ನೊಂದು ಓಕೆ ಫೈನಲ್ ರೌಂಡ್. ಇದ್ರಲ್ಲಿ ನನ್ ಗೆದ್ರೆ ಆ ಸೋತಿದ್ದೆಲ್ಲ ಮಣ್ಣಾರೆ. ಫೈನಲ್ ಇಲ್ಲ, ಎರಡು ಗೆಲ್ಬೇಕಂಗಾರೆ. ಸರಿ, 2 ಗೆದ್ರೆ ಮನ್ನ. ರೆಡಿ, 3, 2, 1 ಸ್ಟಾರ್ಟ್. ಮಾಡು. 2 ಗೆದ್ರೆ ಇವರಪ್ಪ ಮನೇಲಿ ಪಾತ್ರೆ ತೊಡಕ್ ಮಗ. ಜೀವಂತ ಸುಡುಗಾಡು. ನನ್ ಇಷ್ಟ. ಎದೋಗ್ ನನ್ ಮಗನೇ, ಹೋಗಲ್ ಪಾತ್ರೆ ತೊಡಕು. ಸ್ಟೋನ್ ಪೇಪರ್ ಏನೋ ಒಂದ್ ಆಟ ಯಾವ್ದು ಚಿರು ಗೆಲ್ಲಕ್ ಆಗಲ್ಲ ಅಂದ್ರೆ ಸ್ಟೋನ್ ಪೇಪರ್ ಸೀಸರ್. ಬುಜ್ಜಿ ಮೇಲೆ ಗೆಲ್ಲಕ್ ಆಯ್ತಲ್ಲ ನನಗೆ. ಆಗಲ್ಲ, ಬರ್ ನನ್ ಜೊತೆ
ಹಾ ಓಕೆ ನನ್ ಜೊತೆ ಹ್ಞೂ ನಾನು ಆಯ್ತು ಓಕೆ ರೆಡಿನಾ ಸರಿ ರೆಡಿ 3, 2, 1 ಹಿಂಗೆ ಗೆಲ್ಲದು ಏನು ಹಿಂಗೆಲ್ಲದು ಇವಾಗ ನೋಡು ಸರಿ ಗುಡ್ ಮಾರ್ನಿಂಗ್ ಮಮ್ಮಿ ರಾಕು ಬರ್ತಿದ್ದಾರೆ. ಇದು ರಾಕು, ಇದು ಹಾಳು ಬಾ. ಬೇಡ ಯಾವ ಚಿರು ಮತ್ತೆ ರೇಗ್ಸ್ತಾ ಗೈಸ್. ಬುಜ್ಜಿ ಕಣ್ಣಾಗ ಅಳು ಬರ್ಬೇಕು ಹೆಂಗ್ ಗೊತ್ತಾ ನೆಗಿತಾಳೆ ಯಾಕೆ ಹೇಳಿ ನೀರ್ ಒಳಗೆ ಹೋಗ್ಲ ನಿಂತಾರಲ್ಲ ಹೋಗ ಸುಮ್ಮನೆ. ಅದ್ ಎಷ್ಟ್ ಅಳಿಸ್ತೀಯೋ ನನ್ ಬ್ಲಾಗ್ ಅಲ್ಲಿ ಪ್ರತಿ ಬ್ಲಾಗ್ ಅಲ್ಲೂ ಅಳದೇ ಆಯ್ತು ನಮ್ ಚೋಟ ಮರಿ. ಕಣ್ಣಾಗ ನೀರಿಗ್ಲೇ ಖಾಲಿ ಆಗಿಲ್ಲ ಅಳೊಬ್ಬಲೆ ಬೇಜ ಕಣೋ ಪೈಪ ಕೆಳ್ಕತ್ತಾಳೆ ಅಲ್ವೇನು ಬುಜ್ಜಿ? ಬುಜ್ಜಿ ಅಳ್ತಾ ಇದೆ ಬುಜ್ಜಿ ಇಲ್ಲ ಅಂತಾಳೆ ಯಾಕಳು ಹಿಂಗ್ ನೆಗಿತಾಳೆ ಕಣ್ಣೊಳಗೆ ಹೋಗ್ಲಿ ನೀರು ಅಂದ್ಬಿಟ್ಟು ಬುಜ್ಜಿ ಅಳ್ಬೇಡ್ವೆ ಅವತ್ತು ಹೇಳಿದ್ದೀನಿ. ಅಳ್ಬಾರ್ದು ಅಳ್ಬುರ್ಕಿ ಐತಿ ಕಣೆ ನೀನು. ಅಳ್ಮುಂಜಿ ಆಗ್ಬಿಡ್ತೀಯ ಆಮೇಲೆ. ನಾನು ಅಲ್ದೆ ಆ ಕಣ್ಣಾಗ ಏನ್ ಕಾಣಿಸ್ತಾ ಇರ್ತದ ಅಳು ನೋಡು ಎಳ್ಕಂತವಳೆ ನಕ್ಕೊಂಡು ಗೈಸ್ ಇವ್ ಕಣ್ಣು ನೋಡಿ ಕಣ್ಣಲ್ಲಿ ಮಚ್ಚೆ ಐತೆ ಇರ್ರಿ ಆ ಕಡೆ ತಿರ್ಗ ನೋಡಿ ಗೈಸ್ ಕಣ್ಣಲ್ಲಿ ಮಚ್ಚೆ ಬೇರೆ ಇದೆ ನಮ್ ಚೋಟ ಮರಿ. ಸುಮ್ನೆ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ ನಾವೇನ್ ಮಾತಾಡೋದು ಕಣ್ಣಲ್ಲಿ ನೀರ್ ಬುಳ್ಳೆ ಬಿಡ್ಬೇಡ ಹೋಗಲಿ ಸುಮ್ಮನೆ. ಯಾಕೋ ಬುಳ್ಳೆ ಬಿಡ್ತೀಯಾ? ಅದು ಬುರ್ಡೆ ಅಲ್ಲ ಬುಳ್ಳೆ ಬಿಡೋದು. ತಂಗಿ ಅನ್ನೋ ಪ್ರೀತಿ ಜಾಸ್ತಿ ಹೊಡೆದ್ಬಿಡು ಬುಜ್ಜಿ ಹೊಡೆದ್ಬಿಡು ನನ್ ಮಾತ್ ಕೇಳು ಬಿಡ್ಬೇಡ ಹೊಡೆದ್ಬಿಡು ನಿನ್ಗೆ ಹಿಂಗ್ ಹೇಳ್ತಾನೆ ಅಣ್ಣ ಯಾದಕ್ಕೆ ಓ ಎಮೋಷನಲ್ ಏನೋ ಕೊಡ್ತೀಯ ರಾಖಿ ಕಟ್ತಾಳಲ್ಲ ಈಗ ನೋಡ್ದ ತಂಗಿ ಅಲ್ವಲ್ಲ ಅವಳೇ ಹೇಳಿದಾಳೆ ಗಿಫ್ಟ್ಗೋಸ್ಕರ ನಾನು ರಾಖಿ ಕಟ್ಟಿ ಹಂಗಾರೆ ಏನು ಗಿಫ್ಟ್ಗೋಸ್ಕರ ಬರ್ಡೇ ಮಾಡ್ಕೊಂಡು ನಾನು ಗಿಫ್ಟ್ಗೋಸ್ಕರ ಬರ್ಡೇ ಮಾಡ್ಕೊಂತಿರೋದು. ನಾನು ರಾಖಿ ಏ ಪಾಪ ಅವಳು ಎಂತ ಕಾಸ್ಟ್ಲಿ ಕೇಳಿಸ್ಕೊಳ ರಕ್ಷಾಬಂಧನ ಕೊಟ್ರಿನೇ ನಾನು ಒಂದ್ ಬರ್ಡೇ ಕೊಡೋದು. ಹೌದಾ ಗಿಫ್ಟ್ ಬೇಕಾಗ ರಕ್ಷಾಬಂಧನಿಗೆ ನನ್ ಬರ್ಡೇ ಗಿಫ್ಟ್ ಕೊಡೋದು. ರಕ್ಷಾಬಂಧನ ರಾಖಿ ತಂದಿದ್ಯಾ ಅಲ್ವಾ? ಎರಡು ಎಷ್ಟು ದುಡ್ಡು ಅದು? ಆಂಟಿ ಅಂತ ಸೀಕ್ರೆಟ್ ನಿಲ್ಲಲ್ಲ ಅಣ್ಣ ನಮ್ಮ ಮುಂದೆ ಹೇಳ್ಬಿಟ್ರು ನೋಡು ಎಷ್ಟು ದುಡ್ಡು ಗೊತ್ತಾ? ಜಾಸ್ತಿ ನಾನು ತೋರಿಸಿದ್ಲು. ಬುಜಿ ಇವಾಗ ರಾಖಿ ನನ್ ಬರ್ಡೇ ಗಿಫ್ಟ್ ಕೊಡಲ್ಲ ಯಾಕೆ ಕೊಡಲ್ಲ? ನನ್ನ ಇಷ್ಟ ಗೈಸ್ ಅಷ್ಟೇ ನನ್ನ ಚಾಯ್ಸ್. ನೀನು ರಾಖಿ ಕಟ್ಟಿದ್ರೆ ನಾನು ಉಂಡಿಯಿಂದ ಕದಿತಾನೆ. ಈಗ ರಾಖಿ ರಕ್ಷಾಬಂಧನ ಗಿಫ್ಟ್ ಬೇಕಾ ನಿಂಗೆ? ಮೊನ್ನೆ ಬೇಕು ಅಂದೆ ಬೇಕು ಅಂದಿಲ್ಲ ಅನ್ಬಿಡೋಣ ಬೇಕು ಅಂದಿಲ್ಲ ಅನ್ಬಿಡೋಣ. ನಿಮ್ಗೊಂದ್ ವಿಷಯ ಗೊತ್ತಾ? ಅವಳು ಉಂಡಿ ದುಡ್ಡು ಕದ್ದು ಅವಳಿಗೆ ಗಿಫ್ಟ್ ಕೊಡ್ತಾವನೆ ಅವನು. ಬೆಸ್ಟ್ ನನಗೇನು ಗೊತ್ತಿಲ್ಲ. ಹೊಡೆದಾಕ್ ಬೇಡ ನಾನು ಬರ್ತೀನಿ ದಡ್ಡ ಅವ್ನು ಹೊಡಿಯಲ್ಲ ಕೆಳಗಡೆ ತೂತ ಮಾಡಿ ಹಂಗೆ ಎಳಿತಾನೆ. ನನ್ ಮಗ ಮ್ಯಾಗ್ನೆಟಿಂಗ್ ಬಿಟ್ಟಿರೋದು ಹೆಂಗ್ ಮೆಲ್ಲಿ ಕೇಳ್ಕೊಳ್ಳೋದಿಕ್ಕೆ. ಅಯ್ಯೋ ದೇವ್ರೆ ನಾಳೆ ರಕ್ಷಾಬಂಧನ ಗೈಸ್. ನಾಡಿದ್ದು ಅಣ್ಣಂದು ಬರ್ತಡೆ ನಾಳೆ. ಏನ್ ಅಡ್ವಾನ್ಸ್ ಅಂತ ಹ್ಯಾಪಿ ಅಡ್ವಾನ್ಸ್ ಬರ್ತ್ಡೇ ಚಿರಂತ ಗೈಸ್ ಇಲ್ಲಿ ನೋಡಿ ನಾಳೆ ರಕ್ಷಾಬಂಧನ ಚೋಟ ಮರಿದು ನಾಡಿದ್ದು ಅಣ್ಣನ್ ಬರ್ತಡೆ. ಹ್ಯಾಪಿ ರಕ್ಷಾಬಂಧನ ಭವಿತಾ. ಸೀರಿಯಸ್ ಆಗಿ ಗೈಸ್ ನಾನು ಓಪ್ಸಿರೋದ್ ನನ್ಗೆ ಇಬ್ರ ಮೇಲೆ ಗೈಸ್ ಒಂದ್ ಕಣ್ಣಿಗ್ಲಿದ್ದಂಗೆ ಗೈಸ್ ಅವ್ರಿಬ್ರು ನನ್ ಅಷ್ಟೇ ಬಿಡಿ ಗೈಸ್ ಏನಿಲ್ಲ ನನ್ನ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಬ್ಲಡ್ ಕುಯ್ದು ಬಿಡು ಲೆಟರ್ ಬರ್ದು ಹಾಕು. ನನ್ ಫೀಲಿಂಗ್ಸ್ ಪಕ್ಕ ಉಂಡಿ ಹೊಡಿಯೋಣ. ನನ್ ಫೀಲಿಂಗ್ಸ್ ಗೈಸ್ ಸಿರಿ ಪಾಸ್ಪೋರ್ಟ್ ನ ಅಕ್ಕಂಗೂ ತೋರ್ಸೋಣ. ಗೊತ್ತಾಯ್ತವ್ರೇನು ಇದನ್ನ ಸುಟ್ಟೋಗಿ ಅರ್ಧಕ್ಕೋ ಪ್ರ್ಯಾಂಕ್ ಮಾಡ್ಬಿಟ್ರು ನೋಡಿಕ 3 ಕೋಟಿ ಒಡೆಯವ್ರಿಗೆಲ್ಲ ನೋಡಮ್ಮ ಹೆಂಗ್ ಹೇಳ್ತಾನೆ. ಹಂಗ್ ಮಾಡ್ತಾರ? ನಿಮ್ಮ ಅಮ್ಮನ್ ಮಾಡ್ಸಿರ್ ನಿಂದು ರೆಡಿ ಆಗೋದು ಇವಾಗ ಇಷ್ಟೊತ್ತಿಗೆ. ಇವ್ರು ಫಸ್ಟ್ ಏನಾರು ಮುಂಚೆನೆ ಮಾಡ್ಸಿದ್ರೆ ಪಕ್ಕ. ಏನ್ ಹಳ್ಳಿ ಮಮ್ಮಿ. ಗೈಸ್ ಇಲ್ಲಿ ನೋಡಿ ಮಹಾರಾಷ್ಟ್ರಕ್ಕೆ ಹೋಗ್ಬಿಟ್ಟು ರೂಮ್ ಟೂರ್ ಕೊಡ್ತಾರ ನಮ್ಮಪ್ಪ. ರೂಮ್ ಟೂರ್ ಕೊಡ್ತಾರ ನೋಡಿ. ರೂಮ್ ಟೂರ್ ಕೊಡ್ತಾರ ನಮ್ಮಪ್ಪ. ಮಹಾರಾಷ್ಟ್ರಕ್ಕೆ ಹೋಗಿ ರೂಮ್ ಟೂರ್ ಕೊಡ್ತಾರ ನೋಡಿ. ಔಟ್ ಸೈಡ್ ನೋಡಪ್ಪ. ಅಯ್ಯೋ ಏನಂಕ ಫುಲ್ ಮಳೆ ಬೀಳ್ತಿದೆ. ಮಳೆಯಲ್ಲಿ ಬೀಳ್ತಿದೆ, ಸ್ನೋ ಬೀಳ್ತಿದೆ. ಅಂಕಲ್ ನಿಮಗ್ ನನ್ ಮೇಲೆ ಪ್ರೀತಿ ಇಲ್ಲ ಅಂಕಲ್. ಪ್ರೀತಿ ಇಲ್ಲ ಅಂಕಲ್. ರೂಮ್ ಟೂರ್ ಗೈಸ್ ಮಹಾರಾಷ್ಟ್ರಕ್ಕೆ ಹೋಗಿ. ಬರ್ತಡೇ ದಿನ ಪಾಪ ಬಟ್ಟೆ ತಗೊಂಬರಕಂತ ಹೋದೆ. ಇವಾಗ ಅವ್ರ ಅಮ್ಮ
ಇವನು ಬುಜ್ಜಿ ಎಲ್ಲ ಹೋಗಿದ್ದಾರೆ. ಆದರೆ ಅವನಿಗೆ ಬಟ್ಟೆ ಸೆಟ್ ಆಗ್ತಿಲ್ಲ. ಬಿಕಾಸ್ ನಾನು ರೆಟ್ರೋಯಿಂದ ತೊಗೊಬಂದಿದ್ದೆ, ರೆಟ್ರೋ ರೋಡ್ಸಿಂದ. ಅಲ್ಲೆಲ್ಲ ಹೆಂಗಾರೆ ನೆಕ್ಸ್ಟ್ ಲೆವೆಲ್ ಗೈಸ್, ಕಲೆಕ್ಷನ್ ಸಖತ್ತಾಗಿದೆ. ಆಮೇಲೆ ಇಂಪೋರ್ಟ್ ಮಾಡಿರೋದೆಲ್ಲ ಬಟ್ಟೆ ಅದು ನೋಡಿ ಆಮೇಲೆ ಕೆಲವೊಂದು ಜಾಕೆಟ್ಸ್ಗಳೆಲ್ಲ ನಾನು ತೊಗೊಂಬಂದಿನಿ. ಅದು ನೋಡಿ ಅವನಿಗೆ ನಾರ್ಮಲ್ ಶರ್ಟ್ ಪ್ಯಾಂಟ್ ಹಾಕೋದಕ್ಕೆ ಅವನಿಗೆ ಸ್ಯಾಟಿಸ್ಫೈ ಆಗ್ತಿಲ್ಲ. ಅವನಿಗೆ ಒಂದು ಸ್ವಲ್ಪ ಯುನೀಕ್ ಆಗಿರಬೇಕು, ಅದೇ ಆಂಟಿ ರೆಡಿ ಆಗಿ ಸ್ವಲ್ಪ ಯುನೀಕ್ ಆಗಿರಬೇಕು ಅನ್ನೋ ಪ್ಲಾನ್ ಇವ್ ಅಣ್ಣನ ಬರ್ಡೇ ದಿನ. ಡಿಫ್ರೆಂಟ್ ಆಗಿರ್ಬೇಕು, ನಿನ್ಕಿಂತ ಅಫಿಷಿಯಲ್ ಆಗಿರ್ಬೇಕು. ಅಯ್ಯೋ ದೇವರೇ ನೀನು ಇದ್ದರೆ ತಮ್ಮ ಅಂತ ಒಳಗೊಳಗೆ ಸ್ಕೆಚ್ಚು ಆಗ್ತಾನೋ, ಒಂದೇ ತಟ್ಟೆಲ್ ಅನ್ನ ತಿಂದು ತಮ್ಮ ಮುಹೂರ್ತ ಇಡ್ತಾನೋ. ಹೆವಿ ಸ್ಪೆಷಲ್ ಆಗಿದೆ ಗೈಸ್, ತುಂಬಾ ಸ್ಪೆಷಲ್ ಈ ಬರ್ಡೇ ನಂಗೆ. ಕಾಲೇಜ್ ಹೋಗ್ತೀಯಾ? ಇಲ್ಲ ಹೋಗಲ್ಲ. ನನ್ನ ಅಣ್ಣ ಜೊತೆನೆ ಫುಲ್ ಡೇ ಸ್ಪೆಂಡ್ ಮಾಡೋಣ. ಬೆಳಗ್ಗೆ ಎದ್ದು ರೆಡಿ ಆಗ್ಬಿಟ್ಟು ಫುಲ್ ನಮ್ಮ ಅಣ್ಣ ಜೊತೆನೆ ಗೈಸ್. ಅಯ್ಯೋ ನೋಡೋಣ, ನಾಳೆ ಅವನು ಹಾಫ್ ಡೇ ಬರ್ತಾನಂತೆ. ಅಲ್ಲಿಗೆ ಹೋಗ್ಬಿಟ್ಟು ಅವ್ನಿಗೆ ಇಷ್ಟ ಆಗಿರೋ ಬಟ್ಟೆ, ಒಂದ್ ಜೊತೆ ಬಟ್ಟೆ ತಗೋಬೇಕು ಅನ್ನೋ ಪ್ಲಾನ್ ಇದೆ, ತಗೊಂಬರ್ಲಿ. ಓಕೆ, ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡ್ರೆ ರಾತ್ರಿ 12 ಗಂಟೆ ನಮ್ಮ ಬರ್ಡೇ ಮುಗಿಯೋ ಗಂಟೆ ಸುದೀಪ್ ಅಣ್ಣ, ಸಾರಿ ಫ್ರೈಡೆ 12 ಗಂಟೆಗೆ ಇಲ್ಲೇ ಬಂದು ಮಲ್ಕೊಬಿಡ್ತೀನಿ ಸುದೀಪ್ ಅಣ್ಣ ಜೊತೆ. ತುಂಬಾ ಸ್ಪೆಷಲ್ ಗೈಸಿ ಈ ಬರ್ಡೇ ನನಗೆ, ತುಂಬಾ ಸ್ಪೆಷಲ್ ಗೈಸಿ ಈ ಬರ್ಡೇ. ಲಾಸ್ಟ್ ವರ್ಷನೇ ಚೆನ್ನಾಗಿತ್ತಪ್ಪ. ಲಾಸ್ಟ್ ವರ್ಷ ಫೋಟೋ ಫ್ರೇಮ್ ತಂದ್ರು, ಒಂದ್ ಕೇಕ್ ಕಟ್ ಮಾಡ್ಸಿದ್ರು, ಜೈ ಲೆಜೆಂಡ್ ಬರ್ಡೇ ಮುಗೀತು. ಅಮ್ಮ ನೋಡೋಣ ಹೆಂಗಿರುತ್ತೆ ಈ ಸಲ ಬರ್ಡೇ ಅಂದ್ಬಿಟ್ಟು ವೇಟಿಂಗ್. ತುಂಬಾ ಸ್ಪೆಷಲ್ ಆಗಿರುತ್ತೆ ಅನ್ಕೊಂಡಿದ್ದೀನಿ ಗೈಸ್. ನಿಮ್ ಪ್ರೀತಿ ತುಂಬಾ ಗಳಿಸಿದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ. ಸೊ ತುಂಬಾ ಸ್ಪೆಷಲ್ ಆಗಿರುತ್ತೆ ಗೈಸ್. ಹೋಪ್ ಫಾರ್ ದಿ ಬೆಸ್ಟ್. ಆದ್ರೂ ನನ್ಗೆ ಹಂಗೆ ಹೇಳ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಗೈಸ್. ಇಷ್ಟ ಗಂಟ ಒಂದು ನೆನ್ನೆ ಮಾಡಿರೋ ಎಡಿಟು ಇವಾಗ ಎಡಿಟ್ ಆಗಿದೆ ಪೂರ್ತಿ. ಇದನ್ನ ನಾಳೆ ನೈಟು 12 ಗಂಟೆಗೆ ಬಿಡೋ ಪ್ಲಾನ್. ಮತ್ತೆ ಇನ್ನೊಂದು ನಾಳೆ ರಕ್ಷಾಬಂಧನ್ ಇರೋದ್ರಿಂದ ನಾನು ಚಿರು ಒಂದು ಪ್ಲಾನ್ ಹಾಕೊಂಡಿದೀವಿ. ಒಂದು ಎಡಿಟ್ ಇವತ್ತು ರಾತ್ರಿಗೆ ಹಾಕ್ತೀವಿ. ಒಂದು ಎಡಿಟ್ ಕರೆಕ್ಟ್, ಅವ್ನು ಎಡಿಟ್ ಮಾಡ್ತಾನೆ. ಅದನ್ನ ಒಂದು ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ, ನೋಡಿ ಅದನ್ನ. ಅದಾದ್ಮೇಲೆ ಒಂದು ಮೂಗ್ನ ಹಿಂಗೆ ಎತ್ತುಬಿಟ್ಟು ಒಂದು ಫೋಟೋ ತಗೊಳ್ಳೋದು. ಆ ಫೋಟೋ ತಗೊಂಡ್ಬಿಟ್ಟು ರಕ್ಷಾಬಂಧನ್ ಗಿಫ್ಟ್ ಕೊಡೋಣ ಅಂತ ಪ್ಲಾನ್ ಇರೋದು. ಏನ್ ಮಾಡೋಣ ಗೊತ್ತಾಣ, ಈ ಫೇಕ್ ಫೋಟೋ ಫ್ರೇಮ್ ಬರುತ್ತೆ ನೋಡಿ, ಬರೀ ಪ್ರಿಂಟ್ಔಟ್ ಎತ್ಕೊಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಕೊಡೋದು. ಅವ್ರದ್ದು ಫ್ರೇಮ್ ಎಲ್ಲ ರೆಡಿ ಮಾಡಿರ್ತಾರೆ, ನಾವು ಬರೀ ಅದಕ್ಕೆ ಒಂದು ಪೇಪರ್ ಹಾಕಿ ದುರ್ಸೋದು ಅಷ್ಟೇ. ನಾವು ಬಡ್ಜೆಟ್ ಫ್ರೆಂಡ್ಲಿ ಅಲ್ಲ. ಈಗ ರೋಡಲ್ಲಿ ಎಲ್ಲಾದ್ರೂ ಕಡ್ಡಿಗಳು ಬಿದ್ದಿರ್ತೀವಲ್ಲ, ಕಡ್ಡಿನ ಆ ಫೀಲಲ್ಲಿ ಇದ್ದೀನಿ ನಾನು. ರೋಡಲ್ಲಿ ಕಡ್ಡಿ ಇರುತ್ತಲ್ಲ, ಆ ಕಡ್ಡಿನ ತಗೊಬಂದ್ಬಿಟ್ಟು ಹಿಂಗ್ ಬಾಕ್ಸ್ ಶೇಪ್ ಅಲ್ಲಿ ಹಿಂಗ್ ಮಾಡಿ ಹಿಂಗಿಟ್ಟು ಅದ್ರ ಮೇಲ್ಗಡೆ ಅದ್ರ ಒಳಗಡೆ ಒಂದು ಮೂಗ್ ಎತ್ತಿರೋ ಫೋಟೋನ ಹಾಕ್ಬಿಟ್ಟು ಕೊಡೋಣ ಅಂತ. ರಾಖಿ ಕಟ್ಟಿದ್ದು 1-2 ಅವರ್ 3 ಅವರ್ ಕೊಡೋದೇ ಬೇಡ, ಏನು ಕೊಡೋದು ಬೇಡ, ಆಮೇಲೆ ಕೊಡೋದು. ಡೆಡ್ ಆಗ್ಬಿಡ ನಾನು. ನಾಳೆ ರಕ್ಷಾಬಂಧನಿಗೆ ಕಾಯ್ತಾರಿ, ಅವ್ಳ ಎಕ್ಸ್ಪ್ರೆಷನ್ ಕಾಯ್ತಾರಿ. ಗೈಸ್ ಫೈನಲಿ ಇವತ್ತಿನ ಬ್ಲಾಗ್ ನಲ್ಲಿ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಇವತ್ತು ಆಲ್ಮೋಸ್ಟ್ ಡೇ 11:30 ಎದ್ದಿರೋದಕ್ಕೆ ಒಂದು ಸ್ವಲ್ಪ ಲೇಸಿನೆಸ್ ಇತ್ತು. ಅದಾದ್ಮೇಲೆ ಪಾಸ್ಪೋರ್ಟ್ ಬಂದಿರೋ ಖುಷಿ ಇತ್ತು. ರಾಕ್ ಪೇಪರ್ ಸೀಸರ್ ಎಂಟರ್ಟೈನ್ಮೆಂಟ್ ಸಾಕಾಗಿತ್ತು, ಚೆನ್ನಾಗಿತ್ತು ಒಟ್ಟಿನಲ್ಲಿ. ಲೆಟ್ಸ್ ಸಿ, ನಾಳೆ ಬ್ಲಾಗಲ್ಲಿ ಕಾಯ್ತಾರಿ. ನಾಳೆ ರಕ್ಷಾಬಂಧನ, ನಾಡಿದ್ದು ಅಣ್ಣನ ಬರ್ತಡೇ, ಚಿರಂತದ ಬರ್ಡೇ. ಓ ಮೈ ಗಾಡ್. ನಂದು ಹೆಂಗಂದ್ರೆ ನನ್ನ ಮೈಂಡ್ ಸೆಟ್ ಲಾಸ್ಟ್ ಮೂಮೆಂಟ್ ಪ್ಲಾನ್ಸ್ಗಳೆಲ್ಲ ಏನೇ ಇದ್ರು ಲಾಸ್ಟ್ ಮೂಮೆಂಟ್ ಪ್ಲಾನ್ಸ್ಗಳು ಜಾಸ್ತಿ ಮಾಡ್ತೀನಿ. ಅಂಡ್ ಆಲ್ಸೋ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ಸಕ್ಸಸ್ಫುಲ್ ಆಗುತ್ತೆ. ಒಂದಿಷ್ಟು ಪ್ಲಾನ್ ಇದೆ, ನೋಡುವ ಬರ್ಡೇ ದಿನ ಏನ್ ಕತೆ ಹೆಂಗೆ ಅಂದ್ಬಿಟ್ಟು. ನೆಕ್ಸ್ಟ್ ವಾರ ಸಿಗುವ. ಬಾಯ್ 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 ಸುದೀಪ್ ಫ್ಯಾಮ್ ಬಾಯ್.